ಹಾಯ್ ಹಾಯ್ ಏನಪ್ಪ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮೂರು ಭದ್ರಾವತಿಲಿದ್ದೀನಿ. ಸಂಡೇ ಸ್ಪೆಷಲ್ ನಾವಿವತ್ತು ಹೊರಗಡೆ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಎಲ್ಲರೂ ನಾನು ಯೂಟ್ಯೂಬಲ್ಲಿ ಹಾಕಿದ್ದ ಲಾಸ್ಟ್ ವಿಡಿಯೋ ಮಂಗಳೂರು ಚಿಕನ್ ಸುಕ್ಕ ಮಾಡಿಕೊಡು ಅಂತ ಹೇಳಿ ಫ್ಯಾಮಿಲಿಲಿ ಫೋರ್ಸ್ ಮಾಡ್ತಿದ್ದಾರೆ. ಅದಕ್ಕೆ ಇವತ್ತು ನಾವು ಮಂಗಳೂರು ಚಿಕನ್ ಸುಕ್ಕ ಮತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ ವಿತ್ ಫ್ಯಾಮಿಲಿ ಟೈಮ್ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ನಂದು ನನ್ನಮ್ಮ ನಂದು ನಂದು ಹೇಳು ನಂದು ಏ ನಂದು 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 ಬಾ ಚಿಕ್ಕಿ. ಯಾರವಳು? ಯಾರದು? ದೊಡ್ಡಪ್ಪ. ಯಾರ್ದಪ್ಪ ಗಾಡಿ? ದೊಡ್ಡಪ್ಪ. ಕಾರಿಲ್ಲಿ ಮಗ ಕಾರು. ಅಪ್ಪ ಎಲ್ಲಿ? ಇದು ಅಪ್ಪನಾ? ಸರಿ. ಎಲ್ಲ ಅಡುಗೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈರುಳ್ಳಿ ಬಿಡಿಸ್ತಾ ಇದ್ದಾರೆ. ಸೊ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಅಡುಗೆ. ಮನೆ ಪಕ್ಕದಲ್ಲಿ ಸ್ಪೇಷಿಯಸ್ ಆಗಿ ಜಾಗ ಇತ್ತು, ಹಾಗಾಗಿ ಇಡೋ ಪಾತ್ರೆ ಇಡೋ ಮೋಡಿ ಪಪ್ಪಣಿ ಪಲಾವ್ ಎಲೆ. ಅದಕ್ಕೆ ಆಯಲ್ತೀನಿ ಅಂತ ಸೀಮೆ ಇಡ ಮಾತನ್ಬಿಟ್ಟು ಕೊಬ್ಬರಿ ಎಣ್ಣೆ ಮಾಡೋದವರು. ಕೊಬ್ಬರಿ ಎಣ್ಣೆಲೆ ಫಸ್ಟ್ ಎಣ್ಣೆ ಹಾಕ್ತಾ ಇದೀವಿ. ಇವತ್ತು ಏನು ಮಾಡ್ತಿದ್ದೀವಿ ಅಭಿ? ನಾವು ಚಿಕನ್ ಬಿರಿಯಾನಿ ಮಾಡ್ತೀವಿ. ನಿಜ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ಸೊ ಒಂದೇ ಟ್ರೈ ಮಾಡ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಜೊತೆಗೆ. ಫ್ಯಾಮಿಲಿ ಎಲ್ಲ ತೋರಿಸಾಯ್ತಾ? ಸ್ವಲ್ಪ ಹಾಕೋಣ, ಸಾಕಲ್ಲಮ್ಮ? ನಿಜವಾಗ್ಲೂ ಇಷ್ಟು ಜನಕ್ಕೆ ಅಡುಗೆ ಮಾಡಕ್ಕೆ ನನಗೆ ಬರಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಹಾಂ, ಪಲಾವ್ ಎಲೆ. ಅದು ಬಿರಿಯಾನಿ ಎಲೆ ಅಂತ ಸಪ್ರೇಟ್ ಆಗಿಲ್ವಲ್ಲ, ಸೊ ಅದಕ್ಕೆ ಪಲಾವ್ ಎಲೆ. ಏನು ಅಡುಗೆ ಇದೇನು ಆಗ್ತಾ ಇರೋದು? ತಗೊಂಬರಿ ಇದು ಮಾಡಕ್ಕೆ. ಇದು ಒಂದು ಆಡ್ಸಕ್ ತಗೊಂಬೋಗಲ್ಲಿ ಅಮ್ಮ. ಹಲೋ, ಇವತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆ ಸೇರ್ಕೊಂಡು ಚಿಕನ್ ಬಿರಿಯಾನಿ ಮತ್ತೆ ಮಂಗಳೂರು ಸುಕ್ಕ ಟ್ರೈ ಮಾಡ್ತಾ ಇದ್ದೀವಿ. ನಮ್ಮ ಡ್ಯಾಡಿ ನೀವು ನೋಡಿರ್ತೀರಾ ನಾನು ಇನ್ಸ್ಟಾಗ್ರಾಮ್ ಎಲ್ಲ ರೀಲ್ಸಲ್ಲೂ ಕೂಡ. ನಮ್ಮಪ್ಪ ಅವ್ರು, ನಮ್ಮಪ್ಪ ತಮ್ಮ, ನಮ್ಮ ಅಂಕಲ್ಲು, ಇವ್ರು ನಮ್ಮ ಭಾವ ಬ್ಯುಸಿಯಾಗಿದ್ದಾರೆ ಫೋನಲ್ಲಿ. ಓಕೆ, ಏನು ಮಾಡಬೇಡ, ಅಲ್ಲಿ ಬಕ್ಕಣ್ಣ ಉರಿ ನೋಡ್ತಾ ಇರು. ದಮ್ ಕಟ್ಟಕ್ ಬರುತ್ತಾ? ದಮ್ ಕಟ್ಟಕ್ ಬರುತ್ತಲ್ಲ. ಇಲ್ಲಿ ನೋಡಿ, ಇದು ನಮ್ಮ ತಾತ. ಅವರು ಇದು ಶುಂಠಿ ಹೆಚ್ಚುತ್ತವ್ರೆ. ಶುಂಠಿ ಅಂತ ಬೆಳ್ಳುಳ್ಳಿ ಹೆಚ್ಚುತ್ತವ್ರೆ ನಮ್ಮ ತಾತ. ಅನ್ನಕ್ಕೆ ಅವರು ಇರ್ತಾರ, ಬಾತ್ರೂಮ್ ಅಲ್ಲಿ ಇರ್ತಾರೆ. ಅಭಿ ನಿಮ್ಮ ಅದಕ್ಕೆ ಏನ್ ಚೆನ್ನಾಗಿ ಮಾಡ್ತಾರೆ? ಗೀ ರೈಸ್ ಮಾಡತಕ್ಕ ಸೂಪರ್. ಇಡೀ ಭದ್ರಾವತಿಲಿ ಯಾರು ಮಾಡಲ್ಲ ಆ ಥರ ಗೀ ರೈಸ್. ನಮ್ಮ ಅಪ್ಪಂಗಂತೂ ಅವ್ರ ಮೊಮ್ಮಕ್ಕಳು ಫುಲ್ ಟಾರ್ಚರ್ ಕೊಡ್ತಾ ಇದ್ದಾರೆ. ಇದು ನಮ್ಮ ತಾತ. ಸಣ್ಣ ಸಣ್ಣ ಸಾಕು. ಬೆಳ್ಳುಳ್ಳಿ ಹೆಚ್ಚೈತೆ. ಟೊಮಾಟೊ ಕುಯ್ತಾ ಇದ್ದೀನಿ. ಅದ್ರಲ್ಲಿ ಹಾಕೋಣ. ನಮ್ಮ ಅಂಕಲ್ ಬರ್ತಾರೆ, ಪಂಚೆ ಕಟ್ಕೊತಾ ಇದ್ದಾರೆ. ಸ್ಮೆಲ್ ಬರ್ತಾರೆ. ಸ್ಮೆಲ್ ಹೌದು, ಬಿರಿಯಾನಿ ಸ್ಮೆಲ್ ಅಲ್ಲ, ಯಾವ್ದು ಸ್ಮೆಲ್ ಬರ್ತಾ ಇಲ್ಲ ನನಗೆ. ಸ್ಮೆಲ್ ಈ ಕಡೆ ಹೋಗ್ತಾ ಇದೆಯಾ? ಅಂದ್ರೆ ಕುದಿಬೇಕಾದ್ರೆ ಪ್ಲೇಟ್ ಮುಚ್ಚಿ ನಾನೇ ಕುತ್ಕೊಬಿಡ್ತೀನಿ. ತಿರುಗುತ್ತೈತ್ ಬಿಡು. ನೀನು ಉಪ್ಪು ನೋಡು ಸಾಕು, ನನಗೇನೋ ಕರೆಕ್ಟ್ ಆಗಿದೆ ಅನಿಸ್ತು. ನೀನು ನೋಡು ಅಷ್ಟು ಹಾಕಂಗೆ ಕುಡಿಯೋದಕ್ಕೆ. ನಾನು ರಾಯಲ್ ಎನ್ಫೀಲ್ಡ್ ತಗೋಬೇಕು ಅನ್ಕೊಂಡಿದ್ದೀನಿ ಕಣ ಅಂತಿದ್ದಕ್ಕೆ ಬೇಡ GT ತಗೋ ಅಂತ ನೋಡ. ಅವನು ಯಾವ ರೇಂಜ್ ಯೋಚನೆ ಮಾಡ್ತಾವ ನೋಡಾಗ್ಲೇ. ತಾರು ಕವಾಸ್ಕಿ ಅದಕ್ಕೆ EMI ಕಟ್ಟು ಅಂತಾನಂತೆ. ಅದಕ್ಕೆ ನಿನ್ ಮಗ ಇಲ್ಲೇ ಅವನೇ ಬತ್ತಾನೆ ಇಲ್ಲ ಕಡೆಗೆ ತಾರ್ ಬೇಕಂತೆ. ಸೊ ಬಿರಿಯಾನಿ ಆಗಿದೆ, ದಮ್ ಕಟ್ಟಕ್ಕೆ ಇಟ್ಟಿದ್ದೀವಿ. ಪಾತ್ರೆ ನೀರು ಹಾಕಿ
ಸೊ ಇವಾಗ ಚಿಕನ್ ಸುಕ್ಕ ಮಾಡ್ತಾ ಇದೀವಿ. ಚಿಕನ್ ಸುಕ್ಕಗೆ ಏನೇನ್ ಬೇಕು ಎಲ್ಲ ಹಾಕಿದೀನಿ, ಇನ್ನ ಆಗಿಲ್ಲ. ಅಭಿ ಏನ್ ತಿಂತಿದ್ಯಾ? ಅಲ್ಲೇನೋ ತಿಂತಾ ಇದಾರ ಅವರು. ಇದೇನಕ್ಕ ಇದು? ಕಡ್ಲೆಪುರಿ. ಇಂಜಕ್ಕ ರೆಡಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಅಲ್ಲೋ ನಿಲ್ಕೊಂಡವನೆ. ಕೇಕ್ ಯಾವಾಗ ಕೊಡ್ತಾರ? ಹ್ಯಾಪಿ ಬರ್ತ್ಡೇ, ನಾನು ಹೇಳ್ತೀನಿ. ಹ್ಯಾಪಿ ಬರ್ತ್ಡೇ ಟು ಯು. ಬನ್ನಿ ಅಂಕಲ್. ಇದೆಲ್ಲ ನಿಂತ್ಕೊಳ್ರಿ. ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಅಂಕಲ್, ಹ್ಯಾಪಿ ಬರ್ತ್ಡೇ ಟು ಯು. ಆಕ್ಚುಲಿ ಇದು ತುಂಬಾ ಸರ್ಪ್ರೈಸ್. ಇವನ್ ನನಗಂತೂ ಸರ್ಪ್ರೈಸ್. ಯಾಕಂದ್ರೆ ನಿಜ ನಮಗೆ ಗೊತ್ತಿರ್ಲಿಲ್ಲ ನಮ್ಮ ಅಂಕಲ್ ಬರ್ತ್ಡೇ ಅಂತ. ನನ್ನ ತಂಗಿ ಹೇಳಿದ್ಲು. ಸೊ ಹ್ಯಾಪಿ ಬರ್ತ್ಡೇ ಅಂಕಲ್. ಥ್ಯಾಂಕ್ ಯು. ಎಷ್ಟನೇ ವರ್ಷ ಅಂಕಲ್? 50. ಹಂಗಾರೆ ಇವತ್ತು ಪಾರ್ಟಿ ಕೊಡಿಸ್ಲೇಬೇಕು ನೈಟು. ಇದೇನಾ? ಆಯ್ತು. ಇದ್ರ ಜೊತೆಗೆ ಇನ್ನೇನೊಂದು ಚೂರ್ತಿ ಬೇರೆ ಏನಾದ್ರು ತಗೊಂಡ್ರೆ ಕರೆಕ್ಟ್. ಹ್ಯಾಪಿ ಬರ್ತ್ಡೇ, ಬರ್ತ್ಡೇ. ಕೊಡ್ತಾರೆ ಇರೋ. 2, 1. ಹೇಗಾಗಿದೆ ಗೊತ್ತಿಲ್ಲ. ತಿರುಗಿಸಿ. ಪಲಾವ್ ತರ ಕಾಣಿಸ್ತಿದೆ. ಪಲಾವ್ ತರ ಕಾಣಿಸ್ತಾ ಇದೆ ಅಂತಾರೆ. ಸ್ವಲ್ಪ ಕಲರ್ ಕಮ್ಮಿ ಆಗಿದೆ. ಸ್ವಲ್ಪ ನೀರು ಇದಾಗ್ಬೇಕಿತ್ತು ಅಂಕಲ್. ಅನ್ನ ತಿನ್ನಕ್ಕಾಗಲ್ಲ ಇರೋಣ. 3, 2, 1. ಇಲ್ಲ, ಆಫ್ ಮಾಡಿ. ಎಲ್ಲ ಸಿದಾಗಿರೋದಲ್ಲ ಇಲ್ಲೇ. ಹೇಗಿತ್ತು ಬರ್ಡೇ? ಭಾಳ ಸರ್ಪ್ರೈಸ್ ಆಯ್ತು. ಭಾಳ ಸರ್ಪ್ರೈಸ್. ಖುಷಿ ಆಯ್ತು. ಭಾಳ ಖುಷಿ ಆಯ್ತು. ಏನು ಹೇಳ್ತೀರಾ? ಸರ್ಪ್ರೈಸ್. ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿ ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಪಪ್ಪ ಮಂಡಕ್ಕಿ ಇದೆಲ್ಲಪ್ಪ. ಉಂಡೆ ಇಲ್ಲಪ್ಪ ಮಂಡಕ್ಕಿ. ಅಮ್ಮ ಅಜ್ಜಿಗೆ ಹೇಳ್ಬೇಡ, ಅಜ್ಜಿಗೆ ಹೇಳ್ಬೇಡ. ಸೊ ಎಲ್ಲ ಅಡುಗೆ ರೆಡಿ ಇದೆ. ಇನ್ನೇನು ತಿನ್ಬೇಕಷ್ಟೇ. ಸೊ ನಮ್ಮಪ್ಪ ನಮ್ಮ ಅಕ್ಕ ಎಲ್ಲ ಸೇರ್ಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ ಕುತ್ಕೊಳ್ಳೋಕ್ಕೆ. ಎಲ್ಲರಿಗೂ ಸರ್ವ್ ಮಾಡಿದೀವಿ. ಹೇಗಿದೆ ಅಂತ ಗೊತ್ತಿಲ್ಲ, ಕೇಳೋಣ ಅವ್ರ ಒಪಿನಿಯನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ರಕ್ಷಿತಾಯಿಂದ ಸ್ಟಾರ್ಟ್ ಮಾಡ್ತೀನಿ. ಫ್ರಾಂಕ್ ಆಗಿ ಉತ್ತರ ಹೇಳ್ಬೇಕು, ಯಾರು ಬ್ಲಾಗಿಗೆ ಅಂತ ಹೇಳಿ ಉತ್ತರ ಹೇಳೋದು ಬೇಡ. ಹೇಗಿದೆ? ಚೆನ್ನಾಗಿದೆ. ಯಾವ್ದು ಇಷ್ಟ ಆಯ್ತು? ಸುಕ್ಕ ಇಷ್ಟ ಆಯ್ತು. ಚಿಕನ್ ಇಷ್ಟ ಆಗಿದೆ. ಅಂಕಲ್ ನಿಮಗೆ? ಸುಕ್ಕ ಸೂಪರ್. ಅಂಕಲ್ ಬಿರಿಯಾನಿ ಟ್ರೈ ಮಾಡಿಲ್ಲ, ಅದಕ್ಕೆ ಸುಕ್ಕ ಮಾತ್ರ ಹೇಳ್ತಾ ಇದ್ದಾರೆ. ಅಪ್ಪ ಯಾವ್ದು ಚೆನ್ನಾಗಿತ್ತಪ್ಪ? ಸುಕ್ಕ ಚೆನ್ನಾಗಿದೆ. ಸುಕ್ಕ ಚೆನ್ನಾಗಿದೆ. ನಮ್ಮ ಅಪ್ಪನೂ ಬಿರಿಯಾನಿ ಟೇಸ್ಟ್ ಮಾಡಿಲ್ಲ, ಅದಕ್ಕೆ ಸುಕ್ಕ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೌತೆಕಾಯಿ ಸಕ್ಕತ್ತಾಗಿದೆ. ಬಾವಾ ಯಾವ್ದು ಚೆನ್ನಾಗಿದೆ ಬಾವಾ? ಸೌತೆಕಾಯಿ ಸೂಪರ್. ಸುಕ್ಕ ಏನು ಹಾಕೇ ಇಲ್ಲ ಪಾಪ ಅಲ್ಲಿ. ಹಾ ಎಲ್ಲ ಖಾಲಿ ಮಾಡಿದಾರೆ, ಆದ್ರೆ ಹೇಳ್ತಾ ಇಲ್ಲ. ಬೊಂಬಾಟಾಗಿದೆ. ಬೊಂಬಾಟಾಗಿದೆ. ಅಭಿ ಸುಕ್ಕ ಸೂಪರ್ ಆಗಿದೆ. ಹಾ ಈ ವೈಟ್ ಪಲಾವು ಸೂಪರ್ ಆಗಿದೆ. ಮನೇಲಿ ಟೈಮ್ ಮಾಡ್ಬಿಟ್ಟು. ಸುಕ್ಕ ಸೂಪರ್ ಆಗಿದೆ. ಸುಕ್ಕ ಸೂಪರ್ ಆಗಿದೆ ಅಂತೆ. ಸುಕ್ಕ ಸೂಪರ್ ಆಗಿದೆ. ಸುಕ್ಕ ಚೆನ್ನಾಗಿದೆ. ನನ್ ಮಗ ಇವನೇ ಸುಕ್ಕ ಮಾಡು ಸುಕ್ಕ ಮಾಡಿ. ಹೇಗಿದೆ? ಸುಕ್ಕ ಸೂಪರ್ ಆಗೈತೆ. ಸುಕ್ಕ ಚೆನ್ನಾಗಿದೆ. ಸುಕ್ಕ ಚೆನ್ನಾಗಿದೆ. ಚಿನ್ನು ಯಾವ್ದು ಚೆನ್ನಾಗಿದೆ? ನನ್ನ ತಂಗಿಗೆ ತುಂಬಾನೇ ಇಷ್ಟ ಸುಕ್ಕ. ಹೆಂಗಿದಪ್ಪ? ಹೆಂಗೂ ಇಲ್ಲ, ಬಿಸಿ ಬಿಸಿ ತಿಂದಿದ್ದೀನಿ. ಒಳ್ಳೆ ಐಸ್ ಕ್ರೀಮ್ ಕೊಟ್ರೆ ತಣ್ಣಗಾಗೋಣ ಅಂತ ಕಾಯ್ತಾ ಇದೀವಿ ಅಷ್ಟೇ. ಅಂಕಲ್ ಪಾರ್ಟಿ, ಐಸ್ ಕ್ರೀಮ್ ಪಾರ್ಟಿ. ಯಾವ್ದು ಚೆನ್ನಾಗಿದೆ? ಸುಕ್ಕ ಸುಕ್ಕ ಸೂಪರ್. ಸೊ
ಮೆಜಾರಿಟಿ ಎಲ್ಲರಿಗೂ ಸುಕ್ಕ ತುಂಬಾ ಇಷ್ಟ ಆಗಿದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನನ್ನ ಹಿಂದಿನ ಬ್ಲಾಗ್ ಅಲ್ಲಿ ಅದು ಹೇಗೆ ಮಾಡೋದು ಅಂತ ವಿವರವಾಗಿ ತಿಳಿಸಿದ್ದೀನಿ. ಇದು ನಮ್ಮ ತಾತ ಮುದ್ದೆ ಮತ್ತೆ ಮಟನ್ ಸಾಂಬಾರ್ ತಿಂತಾ ಇದ್ದಾರೆ. ಹೇಗಿದೆ ಅಂತ ಕೇಳೋಣ ಬನ್ನಿ. ತಾತ ಸೂಪರ್ ಆಗಿದೆ. ಸೂಪರ್ ಯಾವ್ದು ಚೆನ್ನಾಗಿದೆ ತಾತ? ಸರಿ, ನಿನ್ ಮಗಳು ಮಾಡ್ರೆ ಮಟನ್ ಸಾಂಬಾರ್ ಚೆನ್ನಾಗಿದ್ಯಾ, ನಿನ್ ಮೊಮ್ಮಗಳು ಮಾಡ್ರೆ ಸುಕ್ಕ ಚೆನ್ನಾಗಿದ್ಯಾ? ಮೊಮ್ಮಗಳು ಮಾಡ್ರೆ ಸುಕ್ಕ ಚೆನ್ನಾಗಿದೆ, ಮಟನ್ ಸಾರು ಚೆನ್ನಾಗಿದೆ. ಅಂದ್ರೂ ಬಿಡ್ಕೊಡಲ್ಲ ನಮ್ಮ ತಾತ ಅವ್ರ ಮಗಳನ್ನ. ಏನಪ್ಪದು? ಹೌದಾ, ಏನ್ ತಿಂತ ಇದೀಯ ನೀನು? ಕಿಚ್ಚಿ ಏನ್ ತಿಂತ ಇದೀಯ ಹೇಳು. ಏನದು? ಅಯ್ಯೋ ಇದ್ದೋಯ್ತು. ನಾನು ಹಾಕ್ಲಾ? ಏನ್ ತಿಂತ ಇದೀಯ ಮೌರ್ಯ? ಏನ್ ತಿಂತ ಇದೀಯ? ಕಿಚ್ಚಿ ಯಾವ ಚೆನ್ನಾಗಿದೆ ಪೂರ್ಣಿಮಾ? ಸುಕ್ಕನ ಚಿಕನ್ ಸುಕ್ಕ ಚೆನ್ನಾಗಿದೆ ಅಂತ. ನಮ್ಮ ಅಮ್ಮಂಗೆ ಹೆಂಗಿದೆ ಅಂತ ಕೇಳೋಣ ಬರ್ರಿ. ಹೆಂಗಿದ್ಯಮ್ಮ ಸುಕ್ಕ? ಸೂಪರ್ ಸೂಪರ್. ಆಂಟಿ ಯಾವ್ದು ಇಷ್ಟ ಆಯ್ತು ನಿನಗೆ? ಚಿಕನ್ ಸುಕ್ಕ ಇಷ್ಟ ಆಗಿದೆ ಅಂತ. ನಮ್ಮ ದೊಡ್ಡಮ್ಮ ನನಗೂ ಚಿಕನ್ ಇಷ್ಟ, ತುಂಬಾ ಚೆನ್ನಾಗಿ ಮಾಡಿದ. ಚೆನ್ನಾಗಿ ಮಾಡಿದೀನಿ ದೊಡ್ಡಮ್ಮ. ಥ್ಯಾಂಕ್ಸ್ ದೊಡ್ಡಮ್ಮ. ಇವಳು ನಮ್ಮ ಅಕ್ಕ. ಯಾವ್ದು ಚೆನ್ನಾಗಿದೆ ಆಯ್ತಂದ್ರು? ಎಲ್ಲ ಚೆನ್ನಾಗಿದೆ. ಯಾವ್ದು ಚೆನ್ನಾಗಿದೆ ಹೇಳು? ಚಿಕನ್ ಸುಕ್ಕ ಚೆನ್ನಾಗಿದೆ. ಚಿಕನ್ ಸುಕ್ಕ ಚೆನ್ನಾಗಿದೆ ಅಂತೆ. ಪಪ್ಪು ಹೆಂಗಿದೆ ವಿಡಿಯೋ ಮಾಡಿ ಎಲ್ಲರಿಗೂ ಕೇಳಿದ್ದು ನನ್ನ ಮಗಳು ಶ್ರದ್ಧಾ. ಅವಳಿಗೆ ಕೇಳೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಹೇಗಿದೆ ಶ್ರದ್ಧಾ? ಚಿಕನ್ ಸುಕ್ಕ ಚೆನ್ನಾಗೈತೆ. ನಿಜ ಚೆನ್ನಾಗಿದ್ಯಾ? ಫ್ಯಾಮಿಲಿ ಜೊತೆ ಈ ಥರ ಹೊರಗಡೆ ಒಟ್ಟಿಗೆ ಎಲ್ಲರೂ ಕುತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ. ನನಗಂತೂ ತುಂಬಾ ಇಷ್ಟ. ಏನಕ್ಕಪ್ಪ ಅಂಕಲ್ ಇವಾಗೆಲ್ಲ ಬರ್ಡೇ ಆಯಿತು, ನಾವೇ ಎಲ್ಲ ಟ್ರೀಟ್ ಕೊಡ್ಸಿದೀವಿ ನಿಮಗೆ. ನೀವು ಕೊಡಿಸ್ಬೇಕು, ನಾವೇ ಕೊಡ್ಸಿದೀವಿ. ಏನು ಕೊಡಿಸ್ತೀರಾ ಟ್ರೀಟ್ ನಮ್ಗೆಲ್ಲರಿಗೂ? ಏನು ಕೊಡಿಸ್ಬೇಕು? ಏನ್ ಬೇಕೋ? ಎಲ್ಲರೂ ಏನೇನ್ ಬೇಕೋ? ನಾನು ಅದನ್ನೇ ಅವಾಗ ಹೇಳಿದ್ದಲ್ಲ, ನೀವು ಲೀಸ್ಟ್ ಕೊಡಿ ಅಂತ. ನಿಮ್ಮ ಆಧಾರ್ ನಂಬರು, ಫೋನ್ ನಂಬರು ಮತ್ತು ನಿಮ್ಗೆ ಏನು ಬೇಕು ಎಲ್ಲ ಲೀಸ್ಟ್ ಕೊಡಿ, ತಂದು ಕೊಡ್ತೀನಿ ಅಂತ. ನಿಮ್ಗೆ ಏನು ಬೇಕು? ಐಸ್ ಕ್ರೀಮು. ನನಗೆ 5,000, ಎಲ್ಲರಿಗೂ ಅಕೌಂಟಿಗೆ ದುಡ್ಡು ಅಂತ ನಮ್ಮ ಅಕ್ಕ ಹೇಳಿದ್, ನಾನಲ್ಲ ಅವಳು. ಅಲ್ಲ, ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಈಗ ಸಡನ್ ಆಗಿ 5,000 ಹೋಗಲ್ಲ. ಸರ್ಕಾರ ಹೇಳತ್ತಲ್ಲ, ಹಂಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, 5,000 ಹೋಗಲ್ಲ. ಸಾಲ ಮಾಡಿ ಕ್ಯಾಶ್ ಕೊಡಿ ಅಂಕಲ್. ಆಯ್ತು, ಐಸ್ ಕ್ರೀಮ್ ತರ್ಸೋಣ ಎಲ್ಲರೂ. ಈಗ ಹೋಗಿ ಒಂದು 2 ಫ್ಯಾಮಿಲಿ ಪ್ಯಾಕ್ ತಗೊಂಡು ಎಲ್ಲರಿಗೂ ಐಸ್ ಕ್ರೀಮ್ ಪಾರ್ಟಿ. ಸೊ ಫೈನಲಿ ಐಸ್ ಕ್ರೀಮ್ ಪಾರ್ಟಿ ನಮ್ಮ ಅಂಕಲ್ ಬರ್ಡೇ ಸ್ಪೆಷಲ್ ಆಗಿ. ಮೋರಿಯಾ ಏನದು? ಮೌರ್ಯಂಗಂತೂ ಐಸ್ ಕ್ರೀಮ್ ತುಂಬಾನೇ ಇಷ್ಟ. ಅವ್ರ ಚಿಕ್ಕಿಗೆ ನೋಡಿ ಹೇಗೆ ತಿನ್ನಿಸ್ತಾ ಇದ್ದಾನೆ ಮೌರ್ಯ. ಏನ್ ಪಾರ್ಟಿ ಅಕ್ಕ ಸಂಜೆ? ಈಗ ಕೋಲ್ಡ್ ಪಾರ್ಟಿ ಅಂತೆ, ಸಂಜೆ 8 PM. ಬರ್ಡೇ ಪಾರ್ಟಿ ಆಯ್ತು, ಐಸ್ ಕ್ರೀಮ್ ಟ್ರೀಟ್ ಕೊಡ್ಸಿದ್ದಾರೆ. ಸೊ ಎಲ್ಲರೂ ಥ್ಯಾಂಕ್ಸ್ ಅಂಕಲ್. ಸೊ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದೀವಿ ಭಾನುವಾರ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ತರ ವಿಡಿಯೋನ ಹಾಕ್ತಾ ಇರ್ತೀನಿ. ಮುಂದಿನ ವಾರ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್. ಎಲ್ಲರೂ ಬಾಯ್ ಮಾಡಿ. ಬಾಯ್.